ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಯುದ್ಧ ಈಗ ಇರಾನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ನೆರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಈ ತಕ್ಷಣಕ್ಕೆ ನಾವು ಸ್ಥಗಿತ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳಿಗೆ ನಾನು ಕ್ಷಮೆಯನ್ನ ಕೇಳುತ್ತೇನೆ, ಇರಾನ್ ಅಧ್ಯಕ್ಷ ಹೇಳಿದ್ದಾರೆ. ಪೆಜೆಶ್ಕಿಯಾನ್ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಇಸ್ರೇಲ್ ಅಮೆರಿಕಕ್ಕೆ ಶರಣಾಗೋ ಮಾತೇ ಇಲ್ಲ, ಇರಾನ್ ಶರಣಾಗುತ್ತದೆ ಅನ್ನೋದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸಲ್ಲ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಲ್ಲಿ ಕಾಣಿಸ್ತಾ ಇದೆ. ಇರಾನ್ ಶರಣಾಗುತ್ತದೆ ಅನ್ನುವಂಥದ್ದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸೋದಿಲ್ಲ ಅಂತೇಳಿ ಇರಾನ್ ಹೇಳಿದೆ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಆದರೆ ಅಮೆರಿಕದ ಎದುರು ಮಂಡಿಯೂರುವಂತಹ ಸಂದರ್ಭವೇ ಇಲ್ಲ ಅಂತೇಳಿ ಇರಾನ್ನ ಈಗಿನ ಅಧ್ಯಕ್ಷ ಹೇಳಿದ್ದಾರೆ. ಆ ಮೂಲಕ ಈ ಯುದ್ಧ ಇತ್ತಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ರಣಭೀಕರವಾದಂತಹ ಯುದ್ಧ, ಈ ಯುದ್ಧ ಬಹುತೇಕ ಸುಮಾರು 12ಕ್ಕೂ ಹೆಚ್ಚು ಗಲ್ಫ್ ರಾಷ್ಟ್ರಗಳಿಗೆ ಈ ಯುದ್ಧದ ಪರಿಣಾಮ ಅಥವಾ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೆ ಆ ಭಾಗದಲ್ಲಿ ಇದರಿಂದಾಗಿ ಬಹಳ ಆಕ್ರೋಶವೂ ಕೂಡ ಇತ್ತು ಇರಾನ್ನ ಮೇಲೆ. ಇರಾನ್ ಅಮೆರಿಕದ ಜೊತೆಗಿರುವಂತಹ ಬಹುತೇಕ ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಆದರೆ ಈಗ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿದ್ವಿ, ಆದರೆ ನಾವು ಕ್ಷಮೆ ಕೇಳ್ತೀವಿ ಗಲ್ಫ್ ರಾಷ್ಟ್ರಗಳಿಗೆ, ನಾವು ಇನ್ಮುಂದೆ ನಿಮ್ಮನ್ನ ಟಾರ್ಗೆಟ್ ಮಾಡೋದಿಲ್ಲ, ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಸೋಲುವ ಮಾತೇ ಇಲ್ಲ ಅನ್ನೋದನ್ನು ಕೂಡ ಇರಾನ್ನ ಅಧ್ಯಕ್ಷ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಯುದ್ಧ ಈಗ ಇರಾನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ನೆರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಈ ತಕ್ಷಣಕ್ಕೆ ನಾವು ಸ್ಥಗಿತ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳಿಗೆ ನಾನು ಕ್ಷಮೆಯನ್ನ ಕೇಳುತ್ತೇನೆ, ಇರಾನ್ ಅಧ್ಯಕ್ಷ ಹೇಳಿದ್ದಾರೆ. ಪೆಜೆಶ್ಕಿಯಾನ್ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಇಸ್ರೇಲ್ ಅಮೆರಿಕಕ್ಕೆ ಶರಣಾಗೋ ಮಾತೇ ಇಲ್ಲ, ಇರಾನ್ ಶರಣಾಗುತ್ತದೆ ಅನ್ನೋದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸಲ್ಲ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಲ್ಲಿ ಕಾಣಿಸ್ತಾ ಇದೆ. ಇರಾನ್ ಶರಣಾಗುತ್ತದೆ ಅನ್ನುವಂಥದ್ದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸೋದಿಲ್ಲ ಅಂತೇಳಿ ಇರಾನ್ ಹೇಳಿದೆ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಆದರೆ ಅಮೆರಿಕದ ಎದುರು ಮಂಡಿಯೂರುವಂತಹ ಸಂದರ್ಭವೇ ಇಲ್ಲ ಅಂತೇಳಿ ಇರಾನ್ನ ಈಗಿನ ಅಧ್ಯಕ್ಷ ಹೇಳಿದ್ದಾರೆ. ಆ ಮೂಲಕ ಈ ಯುದ್ಧ ಇತ್ತಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ರಣಭೀಕರವಾದಂತಹ ಯುದ್ಧ, ಈ ಯುದ್ಧ ಬಹುತೇಕ ಸುಮಾರು 12ಕ್ಕೂ ಹೆಚ್ಚು ಗಲ್ಫ್ ರಾಷ್ಟ್ರಗಳಿಗೆ ಈ ಯುದ್ಧದ ಪರಿಣಾಮ ಅಥವಾ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೆ ಆ ಭಾಗದಲ್ಲಿ ಇದರಿಂದಾಗಿ ಬಹಳ ಆಕ್ರೋಶವೂ ಕೂಡ ಇತ್ತು ಇರಾನ್ನ ಮೇಲೆ. ಇರಾನ್ ಅಮೆರಿಕದ ಜೊತೆಗಿರುವಂತಹ ಬಹುತೇಕ ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಆದರೆ ಈಗ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿದ್ವಿ, ಆದರೆ ನಾವು ಕ್ಷಮೆ ಕೇಳ್ತೀವಿ ಗಲ್ಫ್ ರಾಷ್ಟ್ರಗಳಿಗೆ, ನಾವು ಇನ್ಮುಂದೆ ನಿಮ್ಮನ್ನ ಟಾರ್ಗೆಟ್ ಮಾಡೋದಿಲ್ಲ, ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಸೋಲುವ ಮಾತೇ ಇಲ್ಲ ಅನ್ನೋದನ್ನು ಕೂಡ ಇರಾನ್ನ ಅಧ್ಯಕ್ಷ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಯುದ್ಧ ಈಗ ಇರಾನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ನೆರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಈ ತಕ್ಷಣಕ್ಕೆ ನಾವು ಸ್ಥಗಿತ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳಿಗೆ ನಾನು ಕ್ಷಮೆಯನ್ನ ಕೇಳುತ್ತೇನೆ, ಇರಾನ್ ಅಧ್ಯಕ್ಷ ಹೇಳಿದ್ದಾರೆ. ಪೆಜೆಶ್ಕಿಯಾನ್ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಇಸ್ರೇಲ್ ಅಮೆರಿಕಕ್ಕೆ ಶರಣಾಗೋ ಮಾತೇ ಇಲ್ಲ, ಇರಾನ್ ಶರಣಾಗುತ್ತದೆ ಅನ್ನೋದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸಲ್ಲ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಲ್ಲಿ ಕಾಣಿಸ್ತಾ ಇದೆ.
ಇರಾನ್ ಶರಣಾಗುತ್ತದೆ ಅನ್ನುವಂಥದ್ದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸೋದಿಲ್ಲ ಅಂತೇಳಿ ಇರಾನ್ ಹೇಳಿದೆ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಆದರೆ ಅಮೆರಿಕಾದ ಎದುರು ಮಂಡಿಯೂರುವಂತಹ ಸಂದರ್ಭವೇ ಇಲ್ಲ ಅಂತೇಳಿ ಇರಾನ್ನ ಈಗಿನ ಅಧ್ಯಕ್ಷ ಹೇಳಿದ್ದಾರೆ. ಆ ಮೂಲಕ ಈ ಯುದ್ಧ ಇತ್ತಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ರಣಭೀಕರವಾದಂತಹ ಯುದ್ಧ, ಈ ಯುದ್ಧ ಬಹುತೇಕ ಸುಮಾರು 12ಕ್ಕೂ ಹೆಚ್ಚು ಗಲ್ಫ್ ರಾಷ್ಟ್ರಗಳಿಗೆ ಈ ಯುದ್ಧದ ಪರಿಣಾಮ ಅಥವಾ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೆ ಆ ಭಾಗದಲ್ಲಿ ಇದರಿಂದಾಗಿ ಬಹಳ ಆಕ್ರೋಶವೂ ಕೂಡ ಇತ್ತು ಇರಾನ್ನ ಮೇಲೆ. ಇರಾನ್ ಅಮೆರಿಕದ ಜೊತೆಗಿರುವಂತಹ ಬಹುತೇಕ ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಆದರೆ ಈಗ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿದ್ವಿ, ಆದರೆ ನಾವು ಕ್ಷಮೆ ಕೇಳ್ತೀವಿ ಗಲ್ಫ್ ರಾಷ್ಟ್ರಗಳಿಗೆ, ನಾವು ಇನ್ನು ಮುಂದೆ ನಿಮ್ಮನ್ನ ಟಾರ್ಗೆಟ್ ಮಾಡೋದಿಲ್ಲ, ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಸೋಲುವ ಮಾತೇ ಇಲ್ಲ ಅನ್ನೋದನ್ನು ಕೂಡ ಇರಾನ್ನ ಅಧ್ಯಕ್ಷ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಯುದ್ಧ ಈಗ ಇರಾನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ನೆರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಈ ತಕ್ಷಣಕ್ಕೆ ನಾವು ಸ್ಥಗಿತ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳಿಗೆ ನಾನು ಕ್ಷಮೆಯನ್ನ ಕೇಳುತ್ತೇನೆ, ಇರಾನ್ ಅಧ್ಯಕ್ಷ ಹೇಳಿದ್ದಾರೆ. ಪೆಜೆಶ್ಕಿಯಾನ್ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಇಸ್ರೇಲ್ ಅಮೆರಿಕಕ್ಕೆ ಶರಣಾಗೋ ಮಾತೇ ಇಲ್ಲ, ಇರಾನ್ ಶರಣಾಗುತ್ತದೆ ಅನ್ನೋದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸಲ್ಲ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಇರಾನ್ ಶರಣಾಗುತ್ತದೆ ಅನ್ನುವಂಥದ್ದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸೋದಿಲ್ಲ ಅಂತೇಳಿ ಇರಾನ್ ಹೇಳಿದೆ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಆದರೆ ಅಮೆರಿಕದ ಎದುರು ಮಂಡಿಯೂರುವಂತಹ ಸಂದರ್ಭವೇ ಇಲ್ಲ ಅಂತೇಳಿ ಇರಾನ್ನ ಈಗಿನ ಅಧ್ಯಕ್ಷ ಹೇಳಿದ್ದಾರೆ. ಆ ಮೂಲಕ ಈ ಯುದ್ಧ ಇತ್ತಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ರಣಭೀಕರವಾದಂತಹ ಯುದ್ಧ, ಈ ಯುದ್ಧ ಬಹುತೇಕ ಸುಮಾರು 12ಕ್ಕೂ ಹೆಚ್ಚು ಗಲ್ಫ್ ರಾಷ್ಟ್ರಗಳಿಗೆ ಈ ಯುದ್ಧದ ಪರಿಣಾಮ ಅಥವಾ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೆ ಆ ಭಾಗದಲ್ಲಿ ಇದರಿಂದಾಗಿ ಬಹಳ ಆಕ್ರೋಶವೂ ಕೂಡ ಇತ್ತು ಇರಾನ್ನ ಮೇಲೆ. ಇರಾನ್ ಅಮೆರಿಕದ ಜೊತೆಗಿರುವಂತಹ ಬಹುತೇಕ ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಆದರೆ ಈಗ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿದ್ವಿ, ಆದರೆ ನಾವು ಕ್ಷಮೆ ಕೇಳ್ತೀವಿ ಗಲ್ಫ್ ರಾಷ್ಟ್ರಗಳಿಗೆ, ನಾವು ಇನ್ನು ಮುಂದೆ ನಿಮ್ಮನ್ನ ಟಾರ್ಗೆಟ್ ಮಾಡೋದಿಲ್ಲ, ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಸೋಲುವ ಮಾತೇ ಇಲ್ಲ ಅನ್ನೋದನ್ನು ಕೂಡ ಇರಾನ್ನ ಅಧ್ಯಕ್ಷ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಯುದ್ಧ ಈಗ ಇರಾನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ನೆರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಈ ತಕ್ಷಣಕ್ಕೆ ನಾವು ಸ್ಥಗಿತ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳಿಗೆ ನಾನು ಕ್ಷಮೆಯನ್ನ ಕೇಳುತ್ತೇನೆ, ಇರಾನ್ ಅಧ್ಯಕ್ಷ ಹೇಳಿದ್ದಾರೆ. ಪೆಜೆಶ್ಕಿಯಾನ್ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಇಸ್ರೇಲ್ ಅಮೆರಿಕಕ್ಕೆ ಶರಣಾಗೋ ಮಾತೇ ಇಲ್ಲ, ಇರಾನ್ ಶರಣಾಗುತ್ತದೆ ಅನ್ನೋದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸಲ್ಲ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಇರಾನ್ ಶರಣಾಗುತ್ತದೆ ಅನ್ನುವಂಥದ್ದು ದೊಡ್ಡ ಕನಸು. ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಶತ್ರುತ್ವವನ್ನ ಬಯಸೋದಿಲ್ಲ ಅಂತೇಳಿ ಇರಾನ್ ಹೇಳಿದೆ. ಯುದ್ಧ ಪರಿಸ್ಥಿತಿ ಶಮನಕ್ಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಆದರೆ ಅಮೆರಿಕದ ಎದುರು ಮಂಡಿಯೂರುವಂತಹ ಸಂದರ್ಭವೇ ಇಲ್ಲ ಅಂತೇಳಿ ಇರಾನ್ನ ಈಗಿನ ಅಧ್ಯಕ್ಷ ಹೇಳಿದ್ದಾರೆ. ಆ ಮೂಲಕ ಈ ಯುದ್ಧ ಇತ್ತಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ರಣಭೀಕರವಾದಂತಹ ಯುದ್ಧ, ಈ ಯುದ್ಧ ಬಹುತೇಕ ಸುಮಾರು 12ಕ್ಕೂ ಹೆಚ್ಚು ಗಲ್ಫ್ ರಾಷ್ಟ್ರಗಳಿಗೆ ಈ ಯುದ್ಧದ ಪರಿಣಾಮ ಅಥವಾ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೆ ಆ ಭಾಗದಲ್ಲಿ ಇದರಿಂದಾಗಿ ಬಹಳ ಆಕ್ರೋಶವೂ ಕೂಡ ಇತ್ತು ಇರಾನ್ನ ಮೇಲೆ.
ಇರಾನ್ ಅಮೆರಿಕದ ಜೊತೆಗಿರುವಂತಹ ಬಹುತೇಕ ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಆದರೆ ಈಗ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿದ್ವಿ, ಆದರೆ ನಾವು ಕ್ಷಮೆ ಕೇಳ್ತೀವಿ ಗಲ್ಫ್ ರಾಷ್ಟ್ರಗಳಿಗೆ, ನಾವು ಇನ್ಮುಂದೆ ನಿಮ್ಮನ್ನ ಟಾರ್ಗೆಟ್ ಮಾಡೋದಿಲ್ಲ, ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಸೋಲುವ ಮಾತೇ ಇಲ್ಲ ಅನ್ನೋದನ್ನು ಕೂಡ ಇರಾನ್ನ ಅಧ್ಯಕ್ಷ ಹೇಳಿದ್ದಾರೆ.